ಏಯ್ ಯಾಕೆ ಸ್ಲೋ ಆಗಿ ಹೋಗ್ತಾ ಇದ್ಯಾ? ಸ್ವಲ್ಪ ಫಾಸ್ಟ್ ಆಗಿ ಓಡಿಸು, ಅಲ್ಲಿ ಬ್ರೋ ಕಾಯ್ತಿರ್ತಾರೆ. ಇಷ್ಟನಪ್ಪ, ಹೋಗ್ತಾ ಇದೀವಲ್ಲ. ಹಾಗಂತ ಇಷ್ಟು ಸ್ಲೋ ಆಗಿ ಹೋದ್ರೆ ಸಂಜೆ ರೀಚ್ ಆಗ್ತೀವಿ. ನಿನಗೆ ಡ್ರೈವಿಂಗ್ ಬರಲ್ಲ ಅಂದ್ರೆ ಬಂದ್ ಪಕ್ಕದಲ್ಲಿ ಕೂತ್ಕೋ, ನಾನಾದ್ರೂ ಗಾಡಿ ಓಡಿಸ್ತೀನಿ. ಬೇಡ ಸರ್, ನಾವು ಸ್ಪೀಡಾಗಿ ಹೋಗದೆ ಇದ್ರು ಅಟ್ಲೀಸ್ಟ್ ಸೇಫ್ ಆಗಾದ್ರೂ ಹೋಗ್ತೀವಿ. ನೀವಲ್ಲೇ ಕುತ್ಕೊಳ್ಳಿ, ನಾವಿಲ್ಲೇ ಓಡಿಸ್ತೀವಿ. ಹಾಗಂತ ಇಷ್ಟು ಲೇಟ್ ಆಗಿ ಹೋಗಕ್ಕಾಗತ್ತಾ? ಆಯ್ತಾಯ್ತು, ಬೇಗ ಹೋಗೋಣ. ಅಲ್ಲಿ ಅಮಿಸೋರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾವಿಲ್ಲಿ ಸ್ಪೀಡಾಗಿ ಹೋಗಿ ಹೆಚ್ಚು ಕಡಿಮೆ ಆದ್ರೆ ಅವಿಸರು ಜೀವನೇ ಹೋದಾಗಾಡ್ತಾರೆ. ಏಯ್ ಏನೇನೋ ಮಾತಾಡ್ಬೇಡ. ಬ್ರೋ ಅಂದ್ರೆ ನನಗ್ ಜೀವ, ನಾನು ಅವನನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆಯ್ತಾಯ್ತು, ಬೇಗ ಹೋಗೋಣ. ಅಭಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇಷ್ಟು ದಿನಾನೇ ಅಣ್ಣನ್ ಬಿಟ್ಟಿದ್ಯಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಅಲ್ಲಿಗೆ ಹೋಗ್ತೀವಿ. ಅಷ್ಟು ತಾಳ್ಮೆ ಇಲ್ವಾ ನಿನ್ಗೆ? ಇಷ್ಟು ದಿನ ದೂರ ಇರೋದಕ್ಕೆ ತಾಳ್ಮೆ ಕಳ್ಕೊಂಡಿರೋದಕ್ಕೆ. ಬ್ರೋಯಿಂದ ದೂರ ಇದ್ದಿದ್ದು ಒಂದೊಂದು ಕ್ಷಣನೂ ನನಗೊಂದೊಂದು ವರ್ಷದ ತರ ಫೀಲ್ ಆಯ್ತು. ಈಗ ಎಷ್ಟು ಬೇಗ ಬ್ರೋನ ನೋಡ್ತೀನಿ ಅನಿಸ್ತಾ ಇದೆ. ಇದೇನ್ರ ಇದು? ಇಷ್ಟೊತ್ತಕ್ಕ ಅಣ್ಣ ಬೇಕು ತಮ್ಮ ಬೇಕು ಅಂತ ಓಡಾಡ್ಕೊಂಡು ಇದ್ರಿ, ಈಗ ಮುಖ ತಿರ್ಸ್ಕೊಂಡು ನಿಂತ್ಕೊಂಡಿದ್ದೀರಲ್ಲ. ನಾನ್ ಚಿಕ್ಕವನು, ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದಬೇಕು, ಒಂದಲ್ಲ ಎರಡೇಟಾದ್ರೂ ಹೊಡಿಬೇಕು. ಅದನ್ನ ಬಿಟ್ಟು ಮನೆ ಬಿಟ್ಟು ಯಾಕೆ ಹೋಗ್ಬೇಕು? ನಾನು ದೊಡ್ಡವನೇ, ಹೊಡೆದೆ ನಿಜ, ಆದರೆ ಮನೆ ಬಿಟ್ಟು ಹೋಗೋವಾಗ ತಡಿಬೇಕಾಗಿತ್ತು. ಇದೊಳ್ಳೆ ಸರಿ ಹೋಯ್ತು. ಎಲ್ಲ ಮುಗೀತಿದೆ ಅನ್ಕೊಂಡ್ರೆ ಈ ಜಗಳ ಮತ್ತೆ ಶುರು ಆಗ್ತಿದೆಯಲ್ಲ. ಅಭಿ, ನನ್ನ ಜೊತೆ ಜಗಳ ಮಾಡ್ತೀಯಾ? ಸಾರಿ ಬ್ರೋ, ನಾನು ನಿನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ಬಗ್ಗೆ ಆಗಲಿ ಅದಕ್ಕೆ ಬಗ್ಗೆ ಆಗಲಿ ನಾನು ಆ ಥರ ಮಾತಾಡಬಾರ್ದಿತ್ತು. ನಿಮ್ಮನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ, ನನಗೆ ಕ್ಷಮಿಸ್ತೀಯಾ? ಏನೇ ಮಾತಾಡಿದ್ರು ನಾನೇನು ಬುದ್ಧಿ ಹೇಳಬೇಕಿತ್ತು. ಸಾರಿ, ನನ್ನಿಂದ ಬೇಜಾರಾಗಿದ್ರೆ. ಹೇ ಬ್ರೋ, ನೀನು ಸಾರಿ ಕೇಳ್ತಿದ್ಯಾ? ಇಲ್ಲಿ ನಿನ್ ಮುಖ ತೋರ್ಸು. ನೀನ್ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತೇನೋ? ತಲಹರಟೆ, ಆಗ್ಲೇ ಏನಂತಿದ್ದೆ? ಒಬ್ಬ ಅಣ್ಣಂಗೆ ರಾಖಿ ಕಟ್ಟಲ್ಲ ಅಂತನ.
ಈಗ ಇಬ್ರು ಜೊತೆಲೇ ಇದೀವಿ. ಈಗಲಾದ್ರೂ ರಾಖಿ ಕಟ್ತೀಯಾ? ನೋಡು, ನೀನ್ ರಾಖಿ ಕಟ್ಟಿದ್ರೆ ಮಾತ್ರ ನಾನು ತಂದಿರೋ ಗಿಫ್ಟ್ ಕೊಡೋದು ನಿನಗೆ, ಇಲ್ಲ ಅಂದ್ರೆ ಇಲ್ಲ. ನೀವಿಬ್ರು ಮಾತಾಡಬೇಡಿ. ನಿಮ್ಮಿಬ್ರು ಜಗಳದಲ್ಲಿ ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು. ಹಾ, ಅದೇ ಅದೇ ಹಾಗಾಗಿದೆ ನನ್ನ ಕತೆ. ಹಾಗಾಗಿ ನೀನಲ್ಲ ಕಣಮ್ಮ, ಈ ದಡಿ ಕೂಸ್ಗಳಿಬ್ರು ಜಗಳದಲ್ಲಿ ಬಡವಾಗಿದ್ದು ಈ ಗಂಡ ಹೆಂಡತಿ. ಮಹೇಶ, ನನಗೇನು ಆಗಿದೆ? ಏನಾಗಿದೆಯಾ? ಇನ್ನೊಂದೆರಡು ದಿನ ಆಗಿದ್ರೆ ನಮ್ಮ ಮನೇಲಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಪ್ಯಾಥೋಸ್ ಸಾಂಗು ಕೇಳ್ಬರ್ತಿತ್ತು. ಸದ್ಯ ಎಲ್ಲ ಒಂದಾದ್ರಲ್ಲ, ಅದೇ ಸಂತೋಷ. ಇದೆ ಅಣ್ಣಂದ್ರಿಗೆ ರಾಖಿ ಕಟ್ಟಾಗಾದ್ರೆ. ಓಕೆ ಓಕೆ, ಕ್ಷಮಿಸ್ತೀನಿ. ಆದ್ರೆ ನೀವಿಬ್ರು ಮತ್ತೆ ಜಗಳ ಆಡಿದ್ರೆ ಜಗಳ ಮಾಡಿದ್ರೆ ನಾನ್ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬಿಡ್ತೀನಿ.